ಸ್ನೇಹಿತರೆ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕಲಬುರಗಿ ವಿಭಾಗದ ನೋಡ್ರಿ, ಈಗ ಕಂಡಕ್ಟರ್ ಜೊತೆಗೆ ಸಹಾಯಕ ಲೆಕ್ಕಿಗ ಹುದ್ದೆಗಳಿಗೆ ಯಾರೆಲ್ಲ ಸೆಲೆಕ್ಟ್ ಆಗಿರ್ತೀರಿ, ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾರೆಲ್ಲ ಸೆಲೆಕ್ಟ್ ಆಗಿರ್ತೀರಿ ಅಂತ ಅಭ್ಯರ್ಥಿಗಳ ಲಿಸ್ಟ್ ಬಿಟ್ಟಾರ. ಆ ಲಿಸ್ಟ್ ಏನೈತಿ ಅದ ನೋಡ್ರಿ ತಾತ್ಕಾಲಿಕ ಆಯ್ಕೆ ಪಟ್ಟಿ. ಮತ್ತು ಕೆಲವೊಂದು ಅಭ್ಯರ್ಥಿಗಳು ನೋಡ್ರಿ ಆಕ್ಷೇಪಣೆ ಇದ್ರೆ ನೀವು ಆಕ್ಷೇಪಣೆ ಕೂಡ ಸಲ್ಲಿಸಬಹುದು. ನಿಮಗೇನಾರ ಆಕ್ಷೇಪಣೆ ಸಲ್ಲಿಸೋದಿತ್ತಂದ್ರೆ ಡೇಟ್ ತಿಳಿಸ್ಕೊಡೋದನ್ನ, ಯಾವ ಡೇಟ್ ಲಾಸ್ಟ್ ಡೇಟ್ ಅಂತೇಳಿ ಆ ಡೇಟ್ ಒಳಗಾಗಿ ನೀವು ಆಕ್ಷೇಪಣೆ ಸಲ್ಲಿಸಬಹುದು. ಮತ್ತು ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾರೆಲ್ಲ ಸೆಲೆಕ್ಟ್ ಆಗಿರ್ತೀರಿ ನೋಡ್ರಿ, ಈಗ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಎಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ನೋಡ್ರಿ, ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ ಮೊದಲು ನೋಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡ್ರಿ ಏನೇ ಜಾಬ್ಸ್ ನೋಟಿಫಿಕೇಶನ್ ಕಾಲ್ಪಾರ್ ಮಾಡಿರೋ ನಿಮ್ಗೆ ಇಮಿಡಿಯೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೆ. ಅದಕ್ಕಾಗಿ ಏನು ಮಾಡಿರಿ, ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಇಲ್ಲಿ ನೋಡ್ರಿ ಏನು ಕೊಟ್ಟಾರಂದ್ರೆ ಈ ನೋಟಿಸ್ ಒಳಗೆ ವಿವಿಧ ಇಲಾಖೆಗಳ ನೇರ ನೇಮಕಾತಿ ಹುದ್ದೆಗಳ ಪೈಕಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ನಿರ್ವಾಹಕ ಇಲ್ಲಿ ಹಾಗೂ ಸಹಾಯಕ ಲೆಕ್ಕಿಗ ಹುದ್ದೆಗಳಿಗೆ ದೈಹಿಕ ಅರ್ಹತೆ ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾಗಿರುವ ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಲಾಗಿದೆ. ಈಗೇನ ಪಬ್ಲಿಷ್ ಮಾಡಿರ್ತಿರ್ತಾರ ಲಿಸ್ಟ್, ಅದು ತಾತ್ಕಾಲಿಕ ಆಯ್ಕೆ ಪಟ್ಟಿ, ಇನ್ನು ಅಂತಿಮ ಆಯ್ಕೆ ಪಟ್ಟಿ ಬಂದಿಲ್ಲ, ಓನ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿ. ಇಲ್ಲಿ ನೋಡ್ರಿ, ಇದ್ರೊಳಗೆ ಸದರಿ ಪಟ್ಟಿಯು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಪ್ರಮಾಣದ ಕುರಿತು ದಾಖಲಾಗಿರುವ ನ್ಯಾಯಾಲಯದ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. ಸೊ ಇದ್ರ ಜೊತೆಗೆ ನೋಡ್ರಿ ಆಕ್ಷೇಪಣೆ ಸಲ್ಲಿಸಕ ಡೇಟ್ ಹೇಳಿನಿ. ಯಾವ ಡೇಟ್ ಅಂದ್ರೆ ಇಲ್ಲಿ ನೋಡ್ರಿ, ಸದರಿ ಪಟ್ಟಿಗೆ ಅಭ್ಯರ್ಥಿಗಳ ಆಕ್ಷೇಪಣೆಗಳಿದ್ದಾರೋ ನಿಮ್ಗೇನಾರ ಆಕ್ಷೇಪಣೆಗಳಿದ್ದಾರೆ ಇಲ್ಲಿ ನೋಡ್ರಿ 31/5/2026 ಸಂಜೆ 5:30 ಒಳಗಾಗಿ ನಿಗಮದ ಅಂತರ್ಜಾಲ ತಾಣದ ಮೂಲಕ ಖುದ್ದಾಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಕಲಬುರಗಿ ಇಲ್ಲಿ ಸಲ್ಲಿಸತಕ್ಕದ್ದು. ನೀವು ಏನಾದರೂ ಆಕ್ಷೇಪಣೆ ಇದು ಅಂದ್ರೆ 31/5/2026 ಇದು ಲಾಸ್ಟ್ ಡೇಟ್. ಇಷ್ಟರೊಳಗಾಗಿ ನೀವು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಕಲಬುರಗಿ ಇಲ್ಲಿ ಏನೈತಿ ಆಕ್ಷೇಪಣೆ ಸಲ್ಲಿಸಬಹುದು. ನಿಮಗೇನಾರ ಆಕ್ಷೇಪಣೆ ಇದ್ದು ಅಂದ್ರೆ ನೀವು ಸಲ್ಲಿಸಬಹುದು. ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ನೋಡ್ರಿ ಯಾವ ಏನೈತಿ ಡಾಕ್ಯುಮೆಂಟ್ಸ್ ಬೇಕು ಅಂತ ಲಿಸ್ಟ್ ಮಾಡ್ಕೋರಿ. ಇಲ್ಲಿ ನೋಡ್ರಿ, ಒಂದೇದ SSLC ಮಾರ್ಕ್ಸ್ ಕಾರ್ಡ್ ಬೇಕು, ಮಾರ್ಕ್ಸ್ ಕಾರ್ಡ್ ಬೇಕು. ಈಗೇನು ತಿಳಿಸ್ಕೊಡತ್ತಲ್ಲ ಇವಷ್ಟು ನೋಡ್ರಿ ಒರಿಜಿನಲ್ ಬೇಕು, ಒರಿಜಿನಲ್ ಇರಬೇಕು. ಒಂದೇದು SSLC. ಎರಡನೇದು ನೋಡ್ರಿ, ಈಗ ಕಂಡಕ್ಟರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿದ್ರೆ ಅಂದ್ರೆ ಕಂಡಕ್ಟರ್ದ ಏನೈತಿ ಲೈಸೆನ್ಸ್ ಬೇಕು, ಎರಡನೇದು ಲೈಸೆನ್ಸ್. ಸೊ ಅದೇ ರೀತಿಯಾಗಿ ಮೂರನೇದು ನೋಡ್ರಿ ಆಧಾರ್ ಕಾರ್ಡ್ ಬೇಕು, ಮೂರನೇದು ಆಧಾರ್ ಕಾರ್ಡ್. ನಾಲ್ಕನೇದ ಕಾಸ್ಟ್ ಇನ್ಕಮ್. ಸೊ ಅದೇ ರೀತಿಯಾಗಿ ಐದನೇದು ನೋಡ್ರಿ 371 J ಸರ್ಟಿಫಿಕೇಟ, 371 J ಸರ್ಟಿಫಿಕೇಟ. ಮತ್ತು ಫೋಟೋ ಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋ ಏನೈತಿ ಒಂದು 4-5 ತೆಗೆದುಕೊಂಡು ಹೋಗ್ರಿ. ಏನೈತಿ ಜಾಸ್ತಿನೇ ಹೋಗ್ರಿ, ಯಾಕಂದ್ರೆ ಯಾವ ಕೊಳೆ ಮಕ್ಕಳು ಹೇಳಕ್ಕೆ ಬರೋಂಗಿಲ್ಲ ಏನೈತಿ, ಅದಕ್ಕಾಗಿ 4-5 ಫೋಟೋ ತೆಗೆದುಕೊಂಡು ಹೋಗ್ರಿ. ಇಲ್ಲಿ ನೋಡ್ರಿ, ಮತ್ತು ಈಗ ಅಪ್ಲಿಕೇಶನ್ ಹಾಕಿದಂಥ ಅಪ್ಲಿಕೇಶನ್ ಪ್ರಿಂಟ್ ಅದು ಕೂಡ ಸಮ್ಟೈಮ್ಸ್ ಏನೈತಿ ಕೇಳ್ತಾರೆ, ಒಮ್ಮೆ ಕೇಳಂಗಿಲ್ಲ. ಸೊ ಅದಕ್ಕಾಗಿ ಅದನ್ನು ಕೂಡ ತೆಗೆದುಕೊಂಡು ಹೋಗ್ರಿ. ಇಷ್ಟೇನೈತಿ ಟೋಟಲ್ ಆಗಿ ಎಷ್ಟಂದ್ರೆ 6 ಡಾಕ್ಯುಮೆಂಟ್ಸ್ ಇವೇನೈತಿ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗ್ಬೇಕಾಕೈತಿ. ನೀವು ಏನೈತಿ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗ್ಬೇಕಾಕೈತಿ. ಮತ್ತು ಇದ್ರ ಬಿಟ್ಟು ನಿಮ್ಗೆ ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಆಗಿರೋದನ್ನು ಕಮೆಂಟ್ ಕೂಡ ಮಾಡಿರಿ. ಮತ್ತು ಇದ್ರ ಬಗ್ಗೆ ಏನೈತಿ ನೋಡ್ರಿ, ಈಗ ಆಕ್ಷೇಪಣೆ ಇದ್ದು ಅಂದ್ರೆ ಇನ್ನೊಮ್ಮೆ ಹೇಳ್ತೀನಿ, ಆಕ್ಷೇಪಣೆ ಇದ್ದು ಅಂದ್ರೆ 31/5/2026 ಇದೇ ಕೊನೆಯ ದಿನಾಂಕ ಆಗಿರ್ತೈತಿ. ನೀವು ಇವತ್ತಿನ ಹಿಡಿದು ಆಕ್ಷೇಪಣೆ ಸಲ್ಲಿಸಬಹುದು. ಏನೈತಿ ಇವತ್ತಿನ ಹಿಡಿದು ಆಕ್ಷೇಪಣೆ ಸಲ್ಲಿಸಬಹುದು. ನಿನ್ನೆ ಏನೈತಿ ಲಿಸ್ಟ್ ಪಬ್ಲಿಷ್ ಮಾಡ್ಯಾರ, ಇವತ್ತಿನ ಹಿಡಿದ ಆಕ್ಷೇಪಣೆ ಸ್ಟಾರ್ಟ್ ಆಗಿರ್ತೈತಿ, ನೀವು ಸಲ್ಲಿಸಬಹುದು. ವಿಳಾಸ ಏನೈತಿ ಕಲಬುರಗಿ ಅವ್ರ ಏನು ವಿಳಾಸ ಐತ್ಲ ಆ ವಿಳಾಸಕ್ಕೆ ಹೋಗಿ ಸಲ್ಲಿಸತಕ್ಕದ್ದು. ಇಷ್ಟೇನೈತಿ ಇದ್ರ ಬಗ್ಗೆ ಮಾಹಿತಿ ಇದ್ದಿರ್ತೈತಿ ನೋಡ್ರಿ. ಇದನ್ನ ಬಿಟ್ಟು ನಿಮ್ಗೆ ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಆಗಿರೋದನ್ನು ಕಮೆಂಟ್ ಕೂಡ ಮಾಡಿರಿ, ಅಥವಾ ಪರ್ಸನಲಾಗಿ ಇನ್ಸ್ಟಾಗ್ರಾಮ್ದಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೇನೋ ನೋಡ್ರಿ, ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ ಮೊದಲು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡ್ರಿ ಏನೇ ಜಾಬ್ಸ್ ನೋಟಿಫಿಕೇಶನ್ ಕಾಲ್ಪಾರ್ ಮಾಡಿರು, ವಿತ್ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಬಂದರು, ಮತ್ತು ಕೆಪಿಟಿಷಿಯಲ್ ಬಗ್ಗೆ ಅಪ್ಡೇಟ್ ಬಂದರು, ಯುವ ನಿಧಿ, ಗೃಹಲಕ್ಷ್ಮಿ, ಈ ರೀತಿಯಾಗಿ ಒಟ್ಟು ಏನೇ ಜಾಬ್ಸ್ ಇನ್ಫಾರ್ಮೇಷನ್ ನೋಡ್ರಿ ನಿಮ್ಗೆ ಏನೇ ಬೇಕಾಗಿತ್ತಂದ್ರೆ ಏನೈತಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ಏನೇ ಜಾಬ್ಸ್ ಬಗ್ಗೆ ಅಪ್ಡೇಟ್ ಬಂದ್ರು ನಿಮ್ಗೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.